ಸಚಿವ ಎಚ್ಡಿಕೆ 60% ಆರೋಪಕ್ಕೆ ಎಸ್ಟಿಎಸ್ ತಿರುಗೇಟು. ಡಿಕೆಶಿ ಹಣೆಬರಹದಲ್ಲಿದ್ರೆ ಸಿಎಂ ಆಗ್ತಾರೆ ಎಂದು ಹೇಳಿದ್ಯಾರು? ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿಯುತ್ತವೆ ಎಂದು ಸಿಎಂ ಟ್ವೀಟ್ ಮಾಡಿದ್ಯಾಕೆ? ಈ ಎಲ್ಲಾ ಸುದ್ದಿಯನ್ನ ನೋಡೋಣ ರಾಜಕೀಯ ನ್ಯೂಸ್ ಟಾಪ್ 9 ನಲ್ಲಿ. ರಾಜ್ಯ ಸರ್ಕಾರದ ವಿರುದ್ಧ 60% ಆರೋಪ ಮಾಡಿರುವ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿಗೆ ಬಿಜೆಪಿ ಶಾಸಕ ಎಸ್ಟಿ ಸೋಮಶೇಖರ್ ತಿರುಗೇಟು ನೀಡಿದ್ದಾರೆ. ಚನ್ನಪಟ್ಟಣ ಕ್ಷೇತ್ರದ ಉಪಚುನಾವಣೆಯಲ್ಲಿ ತಮ್ಮ ಮಗನ ಗೆಲುವಿಗಾಗಿ ಸುಮಾರು 100 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಅಂತ ಜನ ಮಾತನಾಡ್ತಿದ್ದಾರೆ. ಹಾಗಿದ್ರೆ ಅವರು ಎಷ್ಟು % ಸಂಗ್ರಹಿಸಿ ಚುನಾವಣೆ ಮಾಡಿದ್ದಾರೆ ಅಂತ ಎಸ್ಟಿ ಸೋಮಶೇಖರ್ ಪ್ರಶ್ನಿಸಿದ್ದಾರೆ. ಒಂದು ಪ್ರತಿಯೊಬ್ಬ ಮತದಾರರಿಗೆ 3 ರಿಂದ 3.5 ಸಾವಿರ ಕೊಡ್ತಾವ್ರೆ. ಜನಗಳಿಗೆ ಗಿಫ್ಟ್ ಕೊಡ್ತಾವ್ರೆ. ಈ ಯಾರು ಹೇಳುದು? ಚನ್ನಪಟ್ಟಣದ ಜನತೆ. ನಾನು ಚನ್ನಪಟ್ಟಣದಲ್ಲಿ ಇದ್ದಂತ ಸಮಯದಲ್ಲಿ ಸುಮಾರು 100 ಕೋಟಿ ಮೇಲೆ ಖರ್ಚು ಮಾಡಿದ್ದಾರೆ. ಕುಮಾರಸ್ವಾಮಿ ಕೇಂದ್ರದ ಸಚಿವರಾಗಿ ಎಷ್ಟು % ಸಂಗ್ರಹ ಮಾಡಿದ್ದಾರೆ ಅಂತ ಎಸ್ಟಿ ಸೋಮಶೇಖರ್ ಪ್ರಶ್ನಿಸಿದ್ದಾರೆ. ತಮ್ಮ ಮಗನನ್ನ ಮಂಡ್ಯ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ನಿಲ್ಲಿಸಿದಾಗ ಎಷ್ಟು ಕೋಟಿ, ರಾಮನಗರ ಚುನಾವಣೆಗೆ ನಿಲ್ಲಿಸಿದಾಗ ಎಷ್ಟು ಕೋಟಿ, ನೀವು ಮಂಡ್ಯದಲ್ಲಿ ಚುನಾವಣೆಗೆ ನಿಂತು ಎಷ್ಟು ಕೋಟಿ ಖರ್ಚು ಮಾಡಿದ್ದೀರಾ ಅನ್ನೋದನ್ನ ಜನತೆಗೆ ತಿಳಿಸಿ ಅಂತ ಕುಮಾರಸ್ವಾಮಿಗೆ ಎಸ್ಟಿ ಸೋಮಶೇಖರ್ ಆಗ್ರಹಿಸಿದ್ದಾರೆ. ನೀವು ಕೇಂದ್ರದ ಮಂತ್ರಿಯಾಗಿ ಎಷ್ಟು % ನೀನ್ ಕಲೆಕ್ಟ್ ಮಾಡಿ ನಿನ್ನ ಮಗನಿಗೆ ಚನ್ನಪಟ್ಟಣಕ್ಕೆ ಖರ್ಚು ಮಾಡಿದ್ಯಪ್ಪ? 100 ಕೋಟಿ ಮೇಲೆ ಖರ್ಚು ಮಾಡಿದ್ದಿಂದ ಚನ್ನಪಟ್ಟಣ ಜನತೆ ಹೇಳ್ತಿದಾರಲ್ಲ. ಮಂಡ್ಯದ ನಿಲ್ಸಿದ್ರಿ ಎಂಪಿಗೆ ಎಷ್ಟು ಕೋಟಿ ಖರ್ಚು ಮಾಡಿದ್ರಿ? ರಾಮನಗರ ನಿಲ್ಸಿದ್ರಿ ಎಷ್ಟು ಕೋಟಿ ನೀವು ಖರ್ಚು ಮಾಡಿದ್ರಿ? ಮಂಡ್ಯದಲ್ಲಿ ನೀವು ನಿಂತ್ರಿ ಎಷ್ಟು ಕೋಟಿ ಖರ್ಚು ಮಾಡಿದ್ರಿ? ಏನೆಲ್ಲ ಆಲೂಗೆಡ್ಡೆ ಬೆಳೆಬಿಟ್ಟು ಸಂಪಾದನೆ ಮಾಡಿದ್ರ? ಹೇಳ್ರಿ ಕುಮಾರಸ್ವಾಮಿ ಅವರೇ. ಗಾಳಿಯಲ್ಲಿ ಗುಂಡು ಹೊಡೆಯುವ ಕೆಲಸ ಬೇಡ. ಕೇಂದ್ರ ಸರ್ಕಾರದಲ್ಲಿ ಉನ್ನತ ಸ್ಥಾನ ಸಿಕ್ಕಿದೆ. ಒಳ್ಳೆಯ ಯೋಜನೆಗಳನ್ನ ರಾಜ್ಯಕ್ಕೆ ತಂದು ಇಲ್ಲಿನ ಯುವಕರಿಗೆ ಉದ್ಯೋಗ ಕೊಡಿಸುವ ಕೆಲಸ ಮಾಡಿ ಅಂತ ಕುಮಾರಸ್ವಾಮಿಗೆ ಎಸ್ಟಿ ಸೋಮಶೇಖರ್ ತಿಳಿಸಿದ್ದಾರೆ. ವಾರಕ್ಕೊಮ್ಮೆ ಬಂದು ಸಿಎಂ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿರುದ್ಧ ಆರೋಪಗಳನ್ನ ಮಾಡುವುದನ್ನೇ ಕಾಯಕ ಮಾಡಿಕೊಂಡಿದ್ದಾರೆ ಅಂತ ಸೋಮಶೇಖರ್ ಟೀಕಿಸಿದ್ದಾರೆ. ಕೇಂದ್ರದ ಸಚಿವರ ಸ್ಥಾನವನ್ನ ಉನ್ನತ ಸ್ಥಾನವನ್ನ ಕೊಟ್ಟಿದ್ದಾರೆ. ಕೇಂದ್ರದ ಯೋಜನೆಗಳನ್ನ ತಗೊಬಂದ್ರಿ ಫ್ಯಾಕ್ಟ್ರಿಗೆ ತಂದು ಸಾವಿರಾರು ಜನಕ್ಕೆ ಉದ್ಯೋಗ ಕೊಡ್ತಕ್ಕಂಥದ್ದು ಮಾಡಿ ವಾರಕ್ಕೊಂದ್ಸರಿ ಬರೋದು ಪ್ರೆಸ್ ಮೀಟ್ ಮಾಡೋದು, ವಾರಕ್ಕೊಂದ್ಸರಿ ಬರೋದು ಸಿದ್ದರಾಮಯ್ಯನ ಬೈದು, ವಾರಕ್ಕೊಂದ್ಸರಿ ಬರೋದು ಡಿಕೆ ಶಿವಕುಮಾರ್ ಬೈದು. ಬಿಜೆಪಿಯಲ್ಲಿ ನಡೆಯುತ್ತಿರುವ ಗುಂಪುಗಾರಿಕೆಯಿಂದ ಪಕ್ಷದಲ್ಲಿರುವ ಪ್ರಾಮಾಣಿಕರಿಗೆ ಅಸಹ್ಯ ಆಗುತ್ತಿದೆ ಅಂತ ಪಕ್ಷದ ವಿರುದ್ಧ ಶಾಸಕ ಎಸ್ಟಿ ಸೋಮಶೇಖರ್ ಕೆಂಡ ಕಾರಿದ್ದಾರೆ. ಎಲ್ಲ ಸರಿ ಹೋಗುತ್ತೆ ಎಂಬ ನಿರೀಕ್ಷೆಯಲ್ಲಿ ಕೆಲ ಬಿಜೆಪಿ ನಾಯಕರು ದಿನದೋಡ್ತಿದ್ದಾರೆ. ಆದ್ರೆ ಸರಿ ಹೋಗದೇ ಇದ್ರೆ ಅವರು ತಮ್ಮ ದಾರಿ ತಾವು ನೋಡಿಕೊಂಡು ಕಾಂಗ್ರೆಸ್ ಅಥವಾ ಬೇರೆ ಪಕ್ಷಕ್ಕೆ ಸೇರ್ತಾರೆ ಅಂತ ಭವಿಷ್ಯವನ್ನ ನುಡಿದಿದ್ದಾರೆ. ಸೆಟ್ರೇಟ್ ಆಗದೇ ಪಕ್ಷದಲ್ಲಿ ಅವರ ಪೊಲಿಟಿಕಲ್ ಅವರು ನೋಡ್ಕೋಬೇಕಲ್ಲ. ಒಂದ್ಸರಿ ಯಡಿಯೂರಪ್ಪನವ್ರು ಇದ್ರು, ಬೊಮ್ಮಾಯಿ ಇದ್ರು, ಎಲ್ಲ ಇದ್ರು. ಪ್ರಧಾನಮಂತ್ರಿಗಳು 10-15 ಸಾರಿ ಬಂದ್ರು, 66 ಮೇಲೆ ಹೋಗ್ಲಿಲ್ಲ. ನೆಕ್ಸ್ಟ್ 28ಕ್ಕೆ ಯಾರ ನೇತೃತ್ವದಲ್ಲಿ ಹೋಗ್ತಾರೆ, ಯಾರ ನೇತೃತ್ವದಲ್ಲಿ ಚುನಾವಣೆ ಮಾಡಬೇಕು. ಗುಂಪುಗಾರಿಕೆ ಎಲ್ಲರೂ ಜಾಸ್ತಿ ಆಗ್ತಾ ಇದೆ. ಅದರಿಂದ ಯೋಚನೆ ಮಾಡ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷಕ್ಕೋ ಮತ್ತೊಂದಕ್ಕೋ ಸೇರ್ತಕ್ಕಂಥದ್ದು ಅಲ್ಲಲ್ಲೇ ಡಿಸ್ಕಷನ್ ನಡೀತಾ ಇರ್ತದೆ. ಬಿಜೆಪಿಯ ಯಾವುದೇ ಸಭೆ ಸಮಾರಂಭಗಳಿಗೆ ನನ್ನನ್ನ ಕರೆಯುತ್ತಿಲ್ಲ ಅಂತ TV9ಗೆ ಶಾಸಕ ಎಸ್ಟಿ ಸೋಮಶೇಖರ್ ತಿಳಿಸಿದ್ದಾರೆ. ಇಂದಿನ ಸಭೆಗೂ ನನಗೆ ಯಾವುದೇ ಆಹ್ವಾನ ಇಲ್ಲ, ಕರೆಯದೆ ಹೋಗುವ ಅಭ್ಯಾಸವನ್ನ ನಾನು ಇಟ್ಟುಕೊಂಡಿಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ ವಿಜಯೇಂದ್ರ ಹುಟ್ಟು ಹೋರಾಟಗಾರರು, ಅವರಿಗೆ ದ್ವೇಷ ಸಾಧಿಸುವ ಉದ್ದೇಶವಿಲ್ಲ ಅಂತ ಹಾಡಿ ಹೊಗಳಿದ್ದಾರೆ. ನನಗೆ ಯಾವುದೇ ತರವಾದ ಆಹ್ವಾನ ಇಲ್ಲ. ಯಾರು ಕೂಡ ಯಾವ ಸಭೆಗೂ ಕೂಡ ಅವನನ್ನು ಕರೀತಾ ಇಲ್ಲ. ಕರೀದೇ ಆದ್ಮೇಲೆ ಹೋಗೋ ಅಭ್ಯಾಸ ಇಟ್ಕೊಂಡಿಲ್ಲ. ಕರೆದಿಲ್ಲ, ಹೋಗೋದಿಲ್ಲ. ವಿಜಯೇಂದ್ರ ಹುಟ್ಟು ಹೋರಾಟಗಾರರು. ಅವರ ತಂದೆ ಮಾರ್ಗದರ್ಶನದಲ್ಲಿ, ಅವರ ಇನ್ನೊಬ್ಬ ಅಣ್ಣ ರಾಘವೇಂದ್ರ MP ಲೋಕಸಭಾ ಮಾರ್ಗದರ್ಶನದಲ್ಲಿ ಹೋರಾಟ ಮನೋಭಾವ ಇರ್ತಕ್ಕಂಥವು. ವಿಜಯೇಂದ್ರ ಒಟ್ಟಿನಲ್ಲಿ ಹೋರಾಟಗಾರರು ಸಂಘಟನೆ ಮಾಡ್ತಾರೆ. ಜಾತ್ಯತೀತವಾಗಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥವ್ರು. ಆ ಥರ ನೆಗೆಟಿವ್ ಮೈಂಡು ವಿಜೇಂದ್ರರಿಲ್ಲ. ದ್ವೇಷ ಸಾಧನೆ ಮಾಡಬೇಕು ಅಂತಕ್ಕಂಥದ್ದು. ಬಿಜೆಪಿಯಲ್ಲಿ ಏನಾಗ್ತದೆ, ಕಾಂಗ್ರೆಸ್ನಲ್ಲಿ ಏನಾಗ್ತದೆ ಅನ್ನೋದು ತನಗೆ ಮುಖ್ಯವಲ್ಲ. ನನ್ನ ಕ್ಷೇತ್ರಕ್ಕೆ ಅನುದಾನ ಬಿಡುಗಡೆ ಆಗಬೇಕು ಮತ್ತು ಅಲ್ಲಿನ ಸಮಸ್ಯೆಗಳು ನಿವಾರಣೆ ಆಗಬೇಕು, ಅದು ಮಾತ್ರ ತನ್ನ ಗುರಿ ಅಂತ ಬಿಜೆಪಿ ಶಾಸಕ ಎಸ್ಟಿ ಸೋಮಶೇಖರ್ ಹೇಳಿದ್ದಾರೆ. ನನಗೆ ಬೇಕಾದದ್ದು ನನ್ನ ಕ್ಷೇತ್ರಕ್ಕೆ ಅನುದಾನ ಕೊಡಬೇಕು. ನನ್ನ ಕ್ಷೇತ್ರದ ಸಮಸ್ಯೆಗಳೇನಿದೆ ಅದನ್ನ ಬಗೆಹರಿಸಲು ಸಾಕು ಅಂತಕ್ಕಂಥ ಒಂದೇ ಒಂದು ಅಂಶವನ್ನ ಇಟ್ಕೊಂಡಿದ್ದೇನೆ.
ನಿಮ್ಮ ಬಾಸ್ ಗುರು ಡಿಕೆ ಜೈಲಿಗೆ ಹೋಗ್ತಾರೆಂದು 25 ವರ್ಷಗಳ ಹಿಂದೆ ಗುರೂಜಿ ದ್ವಾರಕನಾಥ್ ಹೇಳಿದ್ರು. ಅಷ್ಟೇ ಅಲ್ಲ, ಜೈಲಿಗೆ ಹೋಗಿ ಬಂದ್ಮೇಲೆ ಡಿಕೆ ಸಿಎಂ ಆಗ್ತಾರೆಂದು ಕೂಡ ಹೇಳಿದ್ರು. ಡಿಕೆ ಶಿವಕುಮಾರ್ ಹಣೆ ಬರಹದಲ್ಲಿ ಬರೆದಿದ್ರೆ ಮುಖ್ಯಮಂತ್ರಿ ಆಗ್ತಾರೆ, ಹಣೆ ಬರಹದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಲಾಸ್ಟ್ ಅಂತ ಬರೆದಿದ್ರೆ ಆಗಲ್ಲ ಅಂತ ಎಸ್.ಟಿ. ಸೋಮಶೇಖರ್ ಹೇಳಿದ್ದಾರೆ. ದ್ವಾರಕನಾಥ್ ಗುರೂಜಿ ಹೇಳಿದ್ರು 25 ವರ್ಷದ ಹಿಂದೆ ಹೇಳಿದ್ರೆ ಸೋಮಶೇಖರ್ ನಿಮ್ಮ ಗುರು ಬಾಸ್ ಡಿ.ಕೆ. ಶಿವಕುಮಾರ್ ಜೈಲಿಗೆ ಹೋಯ್ತಾನೆ ಅಂತ. ನಾನು ಹೇಳಿದೆ, ನಿಮ್ಗೇನು ಯಾವ ಮುಖ ಇಟ್ಕೊಂಡು ಹೇಳ್ತೀರಿ? ಇದೇ ಮಾತು ಇವತ್ತು ದ್ವಾರಕನಾಥ್ ಅವರು ಕೇಳಿ, ಈಗಿನಿಂದೆಲ್ಲ ಅವತ್ತು ಹೇಳಿದ್ರು ಜೈಲಿಗೆ ಹೋಗ್ತಾನೆ ಅಂತ ಹೇಳಿ. ಜೈಲಿಗೆ ಹೋಗಿ ಬಂದಾದ್ಮೇಲೆ ಮುಖ್ಯಮಂತ್ರಿ ಆಗ್ತಾನೆ ಅಂತ ಹೇಳಿದ್ರು. ಡಿ.ಕೆ. ಶಿವಕುಮಾರ್ ಹಣೆ ಬರದಲ್ಲಿ ಬರೆದಿದ್ರೆ 100% ಮುಖ್ಯಮಂತ್ರಿ ಆಗ್ತಾರೆ. ಅವ್ರ ಹಣೆ ಬರದಲ್ಲಿ ಉಪಮುಖ್ಯಮಂತ್ರಿನೇ ಅಧ್ಯಕ್ಷ ಲಾಸ್ಟ್ ಅಂತಂದ್ರೆ ಅದು ಇಲ್ಲ. ಗ್ಯಾರಂಟಿಗಳಿಂದ ರಾಜ್ಯ ದಿವಾಳಿಯಾಗುತ್ತೆ ಎಂಬುದು ಶುದ್ಧ ಸುಳ್ಳು ಅಂತ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ನಾಯಕರ ಟೀಕೆಗಳಿಗೆ ಪ್ರತ್ಯುತ್ತರ ನೀಡಿದ್ದಾರೆ. ಎಕ್ಸ್ನಲ್ಲಿ ಈ ಬಗ್ಗೆ ಉಲ್ಲೇಖಿಸಿರೋ ಸಿಎಂ 5 ಗ್ಯಾರಂಟಿ ಯೋಜನೆಗಳು ಬಜೆಟ್ ಮಿತಿಯಲ್ಲಿವೆ, ಸುಸ್ಥಿರವಾದುದು. ಗ್ಯಾರಂಟಿ ಯೋಜನೆಗಳಿಂದ ಕರ್ನಾಟಕವು ಅಭಿವೃದ್ಧಿ ಪಥದಲ್ಲಿ ಸಾಗ್ತಿದೆ. ಗ್ಯಾರಂಟಿ ಯೋಜನೆಗಳಿಂದ ಜನರ ಜೀವನ ಮಟ್ಟವು ಸುಧಾರಿಸುತ್ತಿದೆ. ಟೀಕೆಗಳು ಸಾಯುತ್ತವೆ, ಕೆಲಸಗಳು ಉಳಿಯುತ್ತವೆ ಅಂತ ಸಿಎಂ ಟ್ವೀಟ್ ಮಾಡಿದ್ದಾರೆ.